ನಮಸ್ಕಾರ ಎಲ್ಲರಿಗೂ. ತುಳಸಿ ಮತ್ತು ಸಾಲಿಗ್ರಾಮ ವಿವಾಹದ ದಿನವನ್ನೇ ಹಿಂದೂಗಳಾದ ನಾವು ತುಳಸಿ ಪೂಜೆ ಎಂದು ಆಚರಿಸುತ್ತೇವೆ. ಈ ದಿನ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. 2024ರ ತುಳಸಿಯ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಹಾಗೆ ತುಳಸಿ ಪೂಜೆ ಮಾಡುವುದು ಹೇಗೆ ಎಂದು ಇಲ್ಲಿ ತಿಳಿಸಿಕೊಡುತ್ತೇನೆ. ತುಳಸಿ ಪೂಜೆಯ ಮಹತ್ವ ಮತ್ತು ಮಂತ್ರ ಯಾವ ಪಟವನ್ನು ಪೂಜಿಸಬೇಕೆಂದು ಹೇಳಿಕೊಡುತ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವು ಅತ್ಯಂತ ಹಳೆಯ ಹಾಗೂ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವು ವೃಂದಳ ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದ ವಿವಾಹದ ಹಬ್ಬವಾಗಿದೆ. ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷವೂ ಹಿಂದೂಗಳು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಮಾಡುತ್ತಾರೆ. ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಇದು ಯಾವ ಮಾಸದಲ್ಲಿ ಬರುತ್ತೆ ಎಂದು ನೋಡೋಣ. ಈ ಹಬ್ಬವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಆಚರಿಸಲಾಗುತ್ತದೆ. ತುಳಸಿ ವಿವಾಹದೊಂದಿಗೆ ಹಿಂದೂ ಧರ್ಮದಲ್ಲಿ ವಿವಾಹ ಕಾರ್ಯಗಳಂತಹ ಶುಭ ಸಮಾರಂಭಗಳು ಕೂಡ ನಡೆಯಲು ಪ್ರಾರಂಭವಾಗುತ್ತವೆ. ದೇವೋತ್ಥಾನ ಏಕಾದಶಿಯಂದು ವಿಷ್ಣು ದೇವನು ಯೋಗ ನಿದ್ರೆಯಿಂದ ಎದ್ದು ಸೃಷ್ಟಿಯ ಕಾರ್ಯವನ್ನು ಮತ್ತೊಮ್ಮೆ ತಾನು ಪಡೆದುಕೊಳ್ಳುತ್ತಾನೆ. ನಂತರ ಅವನು ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ವಿವಾಹವಾಗುತ್ತಾನೆ. ತುಳಸಿಯ ಪೂಜೆ ಹಾಗೂ ತುಳಸಿಯ ವಿವಾಹದ ಬಗ್ಗೆ ಈ ಮಹತ್ವವನ್ನು ತಿಳಿದುಕೊಂಡಿದ್ದೀರಾ? ಈಗ ದೃಕ್ ಪಂಚಾಂಗದ ಪ್ರಕಾರ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆ ಯಾವಾಗ, ಯಾವ ದಿನ, ಯಾವ ಸಮಯಕ್ಕೆ ನಡೆಯುತ್ತೆ ಎಂದು ನೋಡಿಕೊಂಡು ಬರೋಣ. ದೃಕ್ ಪಂಚಾಂಗದ ಪ್ರಕಾರ 2024ರ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ನವೆಂಬರ್ 13ರಂದು ಬುಧವಾರ ಆಚರಿಸಲಾಗುತ್ತದೆ. ದ್ವಾದಶಿ ತಿಥಿ ಆರಂಭ 2024ರ ನವೆಂಬರ್ 12ರಂದು ಸಂಜೆ 4:04ರಿಂದ ದ್ವಾದಶಿ ತಿಥಿ ಮುಕ್ತಾಯ 2024ರ ನವೆಂಬರ್ 13ರಂದು ಮಧ್ಯಾಹ್ನ 1:01ರವರೆಗೆ ಇರುತ್ತದೆ. ನವೆಂಬರ್ 12ರಿಂದ ಹಿಡಿದು 13ರವರೆಗೂ ತುಳಸಿ ಪೂಜೆಯ ಸಮಾರಂಭವನ್ನು ಆಚರಿಸಬಹುದು. ತುಳಸಿ ಪೂಜೆ ಕೇವಲ ಸಾಂಕೇತಿಕ ಹಬ್ಬವಲ್ಲ, ಇದು ಹಿಂದೂ ಧರ್ಮದಲ್ಲಿನ ವಿವಾಹ ಕಾರ್ಯಗಳಂತಹ ಮಂಗಳ ಕಾರ್ಯವಾದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ. ಇದರ ಮುಂದೆ ಬರುವ ದಿನಗಳೆಲ್ಲ ಮದುವೆಯ ಹಬ್ಬ. ಶ್ರದ್ಧಾ ಭಕ್ತಿಯಿಂದ ತುಳಸಿ ಪೂಜೆಯನ್ನು ಮಾಡಿದರೆ ವ್ಯಕ್ತಿಯು ವೈವಾಹಿಕ ಸಾಮರಸ್ಯವನ್ನು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯೇ ಇದೆ. ತುಳಸಿಯನ್ನು ದೇವತೆಗೆ ಗೌರವಿಸಲಾಗುತ್ತದೆ ಮತ್ತು ಹಿಂದೂ ಧರ್ಮದ ಮನೆಗಳಲ್ಲಿ ಶುದ್ಧತೆ ಮತ್ತು ರಕ್ಷಣೆಯ ಮೂಲವಾಗಿ ತುಳಸಿಯನ್ನು ಪೂಜಿಸುತ್ತೇವೆ. ತುಳಸಿ ನಮಗೆ ದೇವತೆಯ ರೂಪ, ಅವರಿಗೆ ನಾವು ಗೌರವವನ್ನು ನೀಡುತ್ತೇವೆ. ತುಳಸಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವ್ಯಾವೆಂದು ನೋಡಿಕೊಂಡು ಬರೋಣ. ತುಳಸಿ ಗಿಡ, ಸಾಲಿಗ್ರಾಮ, ಕಳಶ, ಎಳ್ನೀರು, ತೆಂಗಿನಕಾಯಿ, ಕೆಂಪು ಬಣ್ಣದ ಬಟ್ಟೆಯನ್ನು ಇಡಬೇಕಾಗುತ್ತದೆ. ಹೂವು ಮತ್ತು ಹಣ್ಣು, ದೀಪ, ಕರ್ಪೂರ, ಆರತಿ, ಧೂಪದ್ರವ್ಯ, ಅರಿಶಿನ ಮತ್ತು ಕುಂಕುಮ, ಅವಲಕ್ಕಿ ನೈವೇದ್ಯವನ್ನು ಅಥವಾ ಇನ್ಯಾವುದಾದರೂ ಸಿಹಿ ನೈವೇದ್ಯವನ್ನು ಏರಿಸಬೇಕಾಗುತ್ತದೆ. ಅವಲಕ್ಕಿ ನೈವೇದ್ಯ ಒಳ್ಳೆಯದು. ಸುಮಂಗಲಿಯರು ಬಳಸುವ ವಸ್ತುಗಳು: ನೆಲ್ಲಿಕಾಯಿ, ಹುಣಸೆಕಾಯಿ ಅಥವಾ ಹುಣಸೆ ಎಲೆ, ಕಬ್ಬು ಈ ರೀತಿಯದನ್ನು ಇಟ್ಟು ಪೂಜಿಸಬೇಕಾಗುತ್ತದೆ. ಹಾಗೆ ಸುಮಂಗಲಿಯರಾದವರು ಮನೆಯ ಮುಂದೆ ಕಸ ಗುಡಿಸಿ ನೀರು ಹೊಡೆದು ಒಂದು ಒಳ್ಳೆಯ ರಂಗೋಲಿಯನ್ನು ಹಾಕಿ ಪೂಜಿಸಬೇಕು. ಇದರಿಂದ ಮನೆಗೆ ಆಯಸ್ಸು, ಆಸ್ತಿ ಎಲ್ಲ ಸಿಗುತ್ತದೆ, ಒಳ್ಳೆಯದಾಗುತ್ತದೆ.